ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಇದ್ದೇನೆ. ಅಭಿನಂದನೆಗಳು ತಮಗೆ. ನಿಮ್ಮ ಜೀವನ ಆಧಾರಿತ ಸಿನಿಮಾ ರೂಪದಲ್ಲಿ ಇದೇ ಶುಕ್ರವಾರ ರಾಜ್ಯಾದ್ಯಂತ ಮಾತ್ರ ಅಲ್ಲ, ದೇಶವ್ಯಾಪಿ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ ನಿಂತಿದೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಸರ್ ತಾವು? ಖುಷಿ ಇದೆ. ಎಷ್ಟು ಖುಷಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಸೊ ಐ ಆಮ್ ಕಂಫರ್ಟಬಲ್, ದಟ್ಸ್ ಆಲ್. ಅಂದರೆ ಒಂದು ಜೀವನಾಧಾರಿತ ಸಿನಿಮಾ ಆಗಿ ತೆರೆ ಮೇಲೆ ಬರ್ತಾ ಇರೋದು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುಷಿಗಿಂತ ಹೆಚ್ಚಾಗಿ ಎಕ್ಸೈಟ್ಮೆಂಟ್ ಏನಾದರೂ, ಸೊ ಜನ ಹೇಗೆ ಎಕ್ಸೆಪ್ಟ್ ಮಾಡ್ಬೋದು ಅಥವಾ ನನ್ನ ಲೈಫ್ ಆ ಥರದಲ್ಲಿ ಏನಾದರೂ ನಿಮಗೆ ಇದೆಯಾ ಸರ್? ಇಲ್ಲ, ನಮ್ಮ ಲೈಫದ್ದು ಕಂಪ್ಲೀಟ್ ಸ್ಟೋರಿ ತೋರಿಸ್ಬೇಕಂದ್ರೆ ಒಂದು 25 ತಾಸಿನ ಮೂವಿ ಆಗುತ್ತೆ. ಓಕೆ, ಸೀರಿಯಲೇ ಮಾಡಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ಕೇವಲ ಲಾಜಿಸ್ಟಿಕ್ಕು ಮತ್ತು ನಮ್ಮ ಪೇಪರ್ ಬಿಸ್ನೆಸ್ ಮಾತ್ರ ಅದರಲ್ಲಿ ಸೀಮಿತವಾಗಿ ತೋರಿಸಿದ್ದೀವಿ. ನಮ್ಮ ಪ್ರೇಕ್ಷಕರಿಗೆ ಬೋರ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲಿಮಿಟೆಡ್ ಆಗಿ ತೋರಿಸಿದ್ದೀವಿ. ಏನು ತೋರಿಸಿದ್ವಿ 100% ಸತ್ಯ ತೋರಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್, ನಮ್ಮನ್ನು ಹುಬ್ಬಳ್ಳಿಗೆ ಬರೋದಕ್ಕೊಂದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಈ ಒಂದು ಸಾಮ್ರಾಜ್ಯದಲ್ಲಿ ನಾವು ಇವತ್ತು ಇದ್ದೀವಿ. ಸೊ ಬಹಳ ಖುಷಿ ಮತ್ತು ಹೆಮ್ಮೆ ಕೂಡ ಆಗ್ತಾ ಇದೆ ನನಗೆ ನಿಮ್ಮನ್ನು ಸಂದರ್ಶನ ಮಾಡ್ತಿರೋದು. ಹೇಗೆ ಸಾಧ್ಯ ಈ ಥರದೊಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ? ಹೇಗೆ ಸಾಧ್ಯ ಸರ್? ಸಾಮ್ರಾಜ್ಯ ಕಟ್ಟಲಿಕ್ಕೆ ಜನ ಬೇಕು ಮತ್ತು ದುಡ್ಡು ಬೇಕು. ಒಳ್ಳೆಯ ಜನ ಸಿಗ್ತಾರೆ, ನೀವು ಪಿಕ್ ಮಾಡಿ ತಗೋಬೇಕು. ಮತ್ತು ನಿಮ್ಮದಲ್ಲಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ, ನಾವು ಹಣಕಾಸಿನಲ್ಲಿ ನಾವು ಭಾಳ ಪ್ರಾಂಪ್ಟಾಗಿದ್ದರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಆ ಮನುಷ್ಯ ಚಿಕ್ಕವನಿರಲಿ ದೊಡ್ಡವನಿರಲಿ ಅದಕ್ಕಿಂತ ಹೆಚ್ಚು ದುಡ್ಡು ಸಿಕ್ಕುತ್ತೆ ಬ್ಯಾಂಕ್ಲಿಂದ ಅಥವಾ ಪಬ್ಲಿಕ್ ಕಡೆಯಿಂದ ಅಥವಾ ಯಾವುದೇ ರೀತಿಯಿಂದ. ನಿಮಗೆ ದುಡ್ಡಿನೇನು ಕೊರತೆ ಆಗಲ್ಲ. ನೀವು ಆರ್ಥಿಕ ಪಾರದರ್ಶಕತೆಯನ್ನು ನೀವು ಅಳವಡಿಸ್ಕೋಬೇಕು, ಹಾಗೇ ಆಗಲ್ಲ. ಅದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಒಬ್ಬ ವ್ಯಕ್ತಿಯನ್ನು ನಂಬಲಿಕ್ಕೆ ಜನ ಅಷ್ಟು ಬೇಗ ನಂಬಲ್ಲ. ಅದಕ್ಕೆ ಒಂದು 10-15 ವರ್ಷದ ತಪಸ್ಸಿರುತ್ತೆ. ಆ 10-15 ವರ್ಷ ನಂತರ ಒಬ್ಬೊಬ್ಬರೇ ಜನ ನಮ್ಮನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ದ್ಯಾಟ್ ವಿಲ್ ಬಿ ದ ಸ್ಟ್ರೆಂಗ್ತ್ ಆಫ್ ವಿ ಆರ್ ಇಲ್ ಟುಡೇ. ಇದು ನಿನ್ನೆ ಕಟ್ಟಿ ಇವತ್ತು ಬೆಳೆಸಿದ್ದಲ್ಲ, ಇದು 48 ವರ್ಷದ ಜರ್ನಿ. ಯಾವ ಪೀಳಿಗೆಗಾಗಲಿ ತಾವು ಒಂದು ರೀತಿ ಇನ್ಸ್ಪಿರೇಷನು. ಹೇಗಿತ್ತು ಬಾಲ್ಯದ ಎಗೈನ್ ಮೆಲುಕು ಹಾಕೋದಾದರೆ ಸರ್ ನಿಮ್ಮ ಲೈಫ್ ಬಾಲ್ಯ? ಸೊ ಆ ದಿನಗಳು ಹೇಗಿತ್ತು ಅಂತ ಸರ್? ಬಾಲ್ಯ ತುಂಬ ಚೆನ್ನಾಗಿತ್ತು. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಂದೆಯವರು ಪುಸ್ತಕ ಪ್ರಕಟಣೆಯನ್ನು ಮಾಡ್ತಾಯಿದ್ರು. ಭಾಳ ಪ್ರತಿಷ್ಠಿತ ಸಂಸ್ಥೆ ಬಿ ಜಿ ಸಂಕೇಶ್ವರ್ ಪಬ್ಲಿಷರ್ಸ್ ಅಂದರೆ ಇವತ್ತು ಗದಗಿನಲ್ಲಿ 90 ವರ್ಷದ ಸಂಸ್ಥೆ. ಈಗಾದರೂ ನಮ್ಮ ಅಣ್ಣ ತಮ್ಮಂದರು ಆ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾಯಿದ್ದಾರೆ. ಡಿ ಕೆ ಭಾರದ್ವಾಜ್ ಅದರಲ್ಲಿ ಮೇನು. ನಂತರ ನಾನು ಒಂದು 17-18 ವರ್ಷಕ್ಕೆ ಬಂದ ನಂತರ ಎಲ್ಲರೂ ಒಂದೇ ಬಿಸ್ನೆಸ್ನಲ್ಲಿ ಬೇಡ ಅಂಥೇಳಿ ಒಂದು ಹೊಸ ಬಿಸ್ನೆಸ್ ಯಾವುದಾದ್ರು ಮಾಡೋಣ ಅಂಥೇಳಿ ಲಾಸ್ಟಿಗೆ ನನ್ನ 25ನೇ ವರ್ಷದಲ್ಲಿ ಒಂದು ಡಿಸಿಷನ್ ತೊಗೊಂಡು ಈ ಲಾರಿ ಬಿಸ್ನೆಸ್ಸನ್ನು ಶುರು ಮಾಡಿದ್ವಿ. ಆ ಥರದೊಂದು ಆಲೋಚನೆ ಆಗಿನ ಕಾಲಘಟ್ಟದಲ್ಲಿ ಹೇಗೆ ಸರ್? ಅಂದರೆ ಈಗಲೂ ಜನ ಹೆದರ್ತಾರೆ ಕೆಲವು ಸಂದರ್ಭದಲ್ಲಿ, ಅಥವಾ ಎಲ್ಲೊಂದು ಕಡೆ ಅದು ಲ್ಯಾಕ್ ಆಫ್ ಏನೋ ರಿಸರ್ಚ್ ಇರ್ಬೋದು ಅಥವಾ ಪ್ಲ್ಯಾನಿಂಗ್ ಇರ್ಬೋದು, ಏನೋ ಕೊರತೆಗಳಿಂದಾಗಿ ಸಾಕಷ್ಟು ಜನ ಇವತ್ತಿಗೂ ಒಂದು ಬಿಸ್ನೆಸ್ ಶುರು ಮಾಡೋಕ್ಕೂ ಮುಂಚೆ ಅಥವಾ ಅದಾದ ನಂತರ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಏರುಪೇರುಗಳಾಗ್ತವೆ. ಬಟ್ ತಾವು ಆಗಿನ ಸಂದರ್ಭದಲ್ಲಿ, ಯಾಕಂದರೆ ಆಗಿನ ಸಂದರ್ಭದಲ್ಲಿ ಲಾಜಿಸ್ಟಿಕ್ಸ್ ಅಥವಾ ಈ ಟ್ರಕ್ಕು ಸರಕು ಸಾಗಾಣಿಕೆ ಈ ಥರದಲ್ಲೂ ಕೂಡ ಎಲ್ಲೊಂದು ಕಡೆ ತುಂಬ ಬಲು ಅಪರೂಪನೇ ಅಂತಲೇ ಹೇಳ್ಬೋದು ಮೇ ಬಿ. ಸೊ ನಿಮ್ಗೆ ಈ ಥರದೊಂದು ಆಲೋಚನೆ ಕೂಡ ಬಲು ಅಪರೂಪ ಇತ್ತು, ಈಗ ಕೂಡ ಹಾಗೇ ಇದೆ. ನನ್ನ ಹತ್ರ ಇವತ್ತು 5,500 ವಾಹನಗಳು ಇದೆ. ಕಂಫರ್ಟಬಲ್ ಇದ್ದೀನಿ. ಇನ್ನೂ 1,000 ವಾಹನಗಳು ಈ ವರ್ಷ ಬರ್ತಾ ಇದ್ದಾವೆ. ಆದರೆ ನೀವು 2 ವಾಹನ ತೊಗೊತೀರಂದ್ರೆ ನನಗೆ 4 ದಿವಸ ನಿದ್ದೆ ಹತ್ತಂಗಿಲ್ಲ. ಇಂಥ ರಿಸ್ಕ್ ದಂಧೆದಕ್ಕೆ ಇವ್ರು ಯಾಕೆ ಬರ್ತಾ ಇದ್ದಾರೆ, ಇವರಿಗೆ ಕಷ್ಟ ಕಾಲಗಳು ಬಂದುಬಿಡ್ತಾವೆ ಅನ್ನೋದಕ್ಕೆ. ಸೊ ತುಂಬ ರಿಸ್ಕು, ಕಷ್ಟಪಡಬೇಕಾಗತ್ತೆ. ಯಾವುದೇ ಹೊಸ ಬಿಸ್ನೆಸ್ ಮಾಡಬೇಕಾದ್ರೆ ಕಷ್ಟಪಡಬೇಕಾಗತ್ತೆ. ನಾವು ಅನೇಕ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದಾಗ
ನಾವೇನು ಎಂಟ್ರಿ ಆಗಲಿಕ್ಕೆ ಒಂದು ಕಷ್ಟಪಟ್ವಿ, ಅದಕ್ಕಿಂತಲೂ ಇವತ್ತಿನ ಜಮಾನದಲ್ಲಿ ತುಂಬ ಕಷ್ಟ ಇದೆ. ಯಾಕಂದರೆ ಮಾರ್ಜಿನ್ಸ್ ಕಮ್ಮಿ ಆಗಿದೆ, ಖರ್ಚು ಹೆಚ್ಚಾಗಿದೆ, ಕಸ್ಟಮರ್ಗೆ ಚಾಯ್ಸ್ ಇದೆ, ಅಪೇಕ್ಷೆ ಜಾಸ್ತಿ ಇದೆ. ಹೀಗಾಗಿ ಯಾರು ಡೇರಿಂಗ್ ಆಗಿ ಮತ್ತು ಡಿಸಿಪ್ಲಿನ್ ಆಗಿ ಮಾಡ್ತಾರೆ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ದೆರ್ ಇಸ್ ನೋ ಡೌಟ್. ಓಕೆ. ಯಾವುದೇ ಫೀಲ್ಡ್ ಇರಲಿ. ಅಂದರೆ ತಾವು ಕೂಡ ಒಂದಷ್ಟು ಸವಾಲುಗಳನ್ನ ಎದುರಿಸಿದಿರಿ ತಾವು ಆಗಿನ ಕಾಲದಲ್ಲೂ ಕೂಡ. ಸಾವಿರಾರು ಸವಾಲುಗಳನ್ನು ಎದುರಿಸಿದ್ದೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.